ಮುಸ್ಲಿಂ ಸಮುದಾಯದ ಮಹತ್ವದ ನಿರ್ಧಾರ. ಮುಂಬರುವ ಬಕ್ರೀದ್ ಹಬ್ಬವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಆಚರಿಸುವ ಉದ್ದೇಶದಿಂದ ಹಾಸನ ಜಿಲ್ಲೆಯ ಮುಸ್ಲಿಂ ಸಮುದಾಯವು ಮಹತ್ವದ ನಿರ್ಧಾರವೊಂದನ್ನು ಕೈಗೊಂಡಿದೆ. ಜಿಲ್ಲೆಯಲ್ಲಿನ ಮುಸ್ಲಿಂ ಒಕ್ಕೂಟವು ಈ ಬಾರಿಯ ಬಕ್ರೀದ್ ಹಬ್ಬದ ಪ್ರಯುಕ್ತ ಗೋವು ವಂಶಕ್ಕೆ ಸೇರಿದ ಯಾವುದೇ ಜಾನುವಾರುಗಳನ್ನು ಖರೀದಿ ಮಾಡಬಾರದೆಂದು ಸ್ವಯಂ ನಿರ್ಬಂಧ ಹೇರಿಕೊಂಡಿದೆ. ಈ ನಿರ್ಧಾರದ ಅನುಷ್ಠಾನಕ್ಕಾಗಿ ಇಂದು ಮಂಗಳವಾರ ನಡೆದ ಸಾಪ್ತಾಹಿಕ ಸಂತೆಯಲ್ಲಿ ಮುಸ್ಲಿಂ ಮುಖಂಡರು ಸಕ್ರಿಯವಾಗಿ ಪಾಲ್ಗೊಂಡು ಸಮುದಾಯದ ಬಾಂಧವರಿಗೆ ಯಾವುದೇ ರೀತಿಯ ಜಾನುವಾರುಗಳನ್ನು ಖರೀದಿ ಮಾಡದಂತೆ ಮನವಿ ಮಾಡಿ ತಡೆದರು. ಸೌಹಾರ್ದತೆಗೆ ಆದ್ಯತೆ. ಈ ಕುರಿತು ಪ್ರತಿಕ್ರಿಯಿಸಿರುವ ಮುಸ್ಲಿಂ ಒಕ್ಕೂಟದ ಪ್ರಮುಖರು, ನಾವು ಈ ಬಾರಿಯ ಬಕ್ರೀದ್ ಹಬ್ಬವನ್ನು ಅತ್ಯಂತ ಶಾಂತಯುತವಾಗಿ ಮತ್ತು ಸಮಾಜದ ಎಲ್ಲ ವರ್ಗದವರೊಂದಿಗೆ ಸೌಹಾರ್ದತೆಯಿಂದ ಆಚರಿಸಲು ಬಯಸಿದ್ದೇವೆ. ಹಬ್ಬದ ಆಚರಣೆಗೆ ಯಾವುದೇ ರೀತಿಯ ಧಕ್ಕೆ ಅಥವಾ ವಿವಾದಗಳು ಉಂಟಾಗಬಾರದು ಎಂಬ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ನಾವು ಈ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಎಂದರು. ಈಗ ಯಾರು ತಗತಾ ಇಲ್ಲ. ಈಗ ಅಲ್ಲೇ ಕಟಾಕಿದ್ದೀನಿ. ಏನ್ ಈಗ ಸುಮಾರು ಜನ ಕೇಳಿದ್ರೆ ಯಾರು ತಗತಾ ಇಲ್ಲ. 75,000 ಕೇಳಿದ್ರು ಅಂತ ಇದ್ ಮಾಡ್ರೆ ಅವ್ರು ತಗತಾನೆ ಇಲ್ಲ. ರೈತರು ಧರಣಿ ಹೂಡ್ಬೇಕು ಹೋಗಿ ಅಷ್ಟೇ ಇರೋದಲ್ಲಿ ದೇಶ ಅಂತ ಬಂದ್ರೆ ಇಲ್ಲ. ಸ್ಟೇಷನ್ ಅಂತ ತಗತಾರ, ತಗೊಳಲ್ಲ. ರೈತರು ಒಕ್ಕಂಟಾಗ್ಲಿಲ್ಲ ಅಂದ್ರೆ ನಮ್ ತಲೆ ಮೇಲೆ ಬರೀತಲೇ ಇರ್ತಾರೆ. ಈಗ ಎಲ್ಲ ರೇಟ್ ಜಾಸ್ತಿ ಮಾಡ್ಕೊಂಡು ಬಂದವ್ರೆ. ಎಲ್ಲ ಸ್ಟೇಷನ್ ಹತ್ರ ತಗೊಂಡೋದ್ರೆ ಯಾರು ತಗೊಂಡ್ಬಂದಿರ ಅಂತ ಯಾರು ಕೇಳ್ತಾರೆ? ನಮ್ಗೆ ಯಾರು ಕೇಳೋಲ್ಲ. ಬೇಕು ನಮ್ಗೆ ಜಿಲ್ಲಾಡಳಿತಕ್ಕೆ ತಲುಪಬೇಕು. ಹೇಳಿ ಅಣ್ಣ, ಏನಿದೆ ಹೇಳಿ ಅಣ್ಣ. ನಾವು ಜಿಲ್ಲಾಡಳಿತ ತೀರ್ಮಾನಕ್ಕೆ ಬದ್ಧವಾಗಿದ್ದೀವಿ. ನೀವು ಏನಿದೆ ತೀರ್ಮಾನ ತಗೊಂಡಿದ್ದೀವಿ. ಸರ್ಕಾರದಿಂದಾನೇ ಅನುಕೂಲ ಮಾಡ್ಕೊಡಿ. ನೀವು ಬೇರೆಯವ್ರಿಗೆಲ್ಲ ತಗೋಬೇಕು. 2,000 ರೂಪಾಯಿ ಗೊಬ್ಬರ ಆಗಿದೆ. ಆದ್ರೆ ನಾವೆಲ್ಲ ಏನ್ ತೀರ್ಮಾನ ಮಾಡಿದೀವಿ, ಈ ಸಾರಿ ನಾವು ದನ ಎತ್ತು ಏನು ಅಷ್ಟೊಂದು ಆಚೆ ಬಂದಿದ್ದೀವಿ. ಅಲ್ಲಿ ಉಳ್ಳಲ್ಲ, ಒಂದು ರೂಚಿಗೆ ಅಲ್ಲಿ ಹುಡುಕಿದ್ವಿ. ಈಗ ನಾವು ತಕೊಂಡೋದ್ರೆ ಅಣ್ಣ ಇಲ್ಲೇ ಇಟ್ಕೋತಾರೆ. ಇಲ್ಲೇ ಇಟ್ಕೊಬಿಟ್ಟು ನಮ್ಮ ಅದೇ ಹೇಳ್ತಿರೋದು. ನಿಮಗೆ ಈಗ ನಿಮಗೆ ತೊಂದರೆ ಆಗಿದೆಯಲ್ಲ, ಹುಲ್ಲಿಲ್ಲ, ಇದಕ್ಕೆ ಸಾಕಷ್ಟು ದುಡ್ಡಿಲ್ಲ, ಅದಕ್ಕೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ನೀವು ತಗೊಂಡೋಗ್ಬಿಟ್ಟು DC ಆಫೀಸ್ ಮುಂದೆ ಕಟ್ಟಿ ಎತ್ತುಗಳನ್ನ ನಮಗೆ ದುಡ್ಡು ಕೊಡಿ, ಇಲ್ಲ ಏನಾದ್ರೂ ನಿಮಗೆ ಪರಿಹಾರ ಕೊಡಿ, ಇಲ್ಲ ಮಾರಕ್ ಕೊಡಿ ಅಂತ ನೀವು ಅವ್ರಿಗೆ ಅವಕಾಶ ಮಾಡ್ಕೊಡಿ. ನೆಚ್ಚಿ ಮೂಲೆ ಇರ್ತಾರೆ. ಹೌದು, ನಾನು ಏನ್ ಮಾಡಿ ಹೌದು. ಒಂದು ಆಟೋ ಗಾಡಿ ಜೀವನ ಮಾಡ್ತೇನೆ. ಜನ ಬೇಸ್ತ ಆಟೋ ಗಾಡಿ ಓಡಿಸ ನಾನು ನೆಚ್ಚಿ ಉಳಿಸಲ್ಲ. ಸರ್ಕಾರ ಅಂತ ಸರ್ಕಾರ ಈ ಕಾಲು ಮುರ್ದ ನಾವ್ ಏನ್ ಮಾಡೋಣ? ನಾವು ತಿನ್ನಕ್ ಕೊಡುತ್ತೆ. ಅದೇ ಮತ್ತೆ ರೈತರಿಗೆ ಹೇಳ್ಬಿಡೋದು. ನಮ್ಮ ಕಷ್ಟ ಗಾಡಿಗಳು ಇಳಿತಾರೆ ಅಲ್ವಾ ಅಣ್ಣ? ಏನಿರ್ತವೆ ಯಾರು ದುಡ್ಡು ಕೊಡ್ಬೇಕು, ಬಡ್ಡಿ ಇದು ನಮ್ಮ ಹಬ್ಬಕ್ಕೆ ಮಾತ್ರ ಅಲ್ಲ. ಇದು ಹಬ್ಬ ಆದ್ಮೇಲೆ ನಾವು ಕಂಟಿನ್ಯೂಸ್ ಆಗಿ ನಾವು ಪರ್ಚೇಸ್ ಮಾಡಲ್ಲ, ನಾವು ತಿನ್ನಲ್ಲ. ಏನಿದ್ರು ತೀರ್ಮಾನ ತಗೊಂಡಾಗಿದೆ. ಜಿಲ್ಲಾಡಳಿತ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ತಿನ್ನಲ್ಲ ಅಂತ ಹೇಳ್ಬಿಟ್ಟು ವರ್ಷ ಆಗುತ್ತಾ ಪ್ರತಿ ವಾರ ನಾವು ಬರ್ತೀವಿ. ಜಿಲ್ಲಾಡಳಿತ ತೀರ್ಮಾನ ತಗೊಳ್ಳೋವರೆಗೂ ಬರ್ತೀವಿ. ಒಂದ್ ಜೊತೆ ಎತ್ತಾಗ ಬಂದಿವಿ, ಯಾರು ಕೇಳ್ತಾ ಇಲ್ಲ. ಒಂದ್ ಜೊತೆ ಎತ್ತಾಗ ಬಂದಿವಿ. ಏನ್ ಮಾಡೋದು ಈಗ ಅಂತ ಗೊತ್ತಾಯ್ತಾ ಇಲ್ಲ ನಮ್ಗೆ. ದುಡ್ಡು ಬೇಕು ಅರ್ಜೆಂಟು. ದುಡ್ಡು ಬೇಕು. ಒಂದ್ ಜೊತೆ ಯಾರು ತಗದೇ ಇಲ್ಲ. ಏನ್ ಮಾಡೋದು ಹೇಳಿ? ಬಡ್ಡಿ ಕೊಡ್ತಾರೆ. ಬಡ್ಡಿನ ಕೊಡ್ತಾ ಇಲ್ಲ. ಬಡ್ಡಿ ಕೇಳಿದ್ರೆ ಬಡ್ಡಿನ ಕೊಡ್ತಾ ಇಲ್ಲ. ಕಷ್ಟ ಅಂತ ಹಾಕ ಬಂದಿನಿ. ಯಾರು ನಮ್ಮ ಎತ್ ಕೇಳ್ತಾ ಇಲ್ಲ ಇಲ್ಲಿ.